ಗೈಸ್, ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಯಾರನ್ನಾದ್ರೂ ತುಂಬಾ ಪ್ರೀತಿಸಬಹುದು, ಅವರಿಗಾಗಿ ಎಲ್ಲವನ್ನೂ ಮಾಡಬಹುದು. ಆದ್ರೆ ಅವರು ನಿಮ್ಮನ್ನು ಗೌರವಿಸದೇ ಇದ್ರೆ ಆ ಸಂಬಂಧ ಎಷ್ಟು ದಿನ ಉಳಿಯುತ್ತೆ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಪ್ರೀತಿ ಇಲ್ಲದ ರಿಲೇಶನ್ಶಿಪ್ ಕೆಲವೊಮ್ಮೆ ಸರ್ವೈವ್ ಆಗಬಹುದು, ಆದ್ರೆ ರೆಸ್ಪೆಕ್ಟ್ ಇಲ್ಲದ ರಿಲೇಶನ್ಶಿಪ್ ಎಂದಿಗೂ ಹೆಲ್ದಿ ಆಗಿರಲ್ಲ ಗೈಸ್. ಯಾಕಂದ್ರೆ ಪ್ರೀತಿ ಹೃದಯವನ್ನು ಸೇರಿಸುತ್ತದೆ, ಆದ್ರೆ ಗೌರವ ಸಂಬಂಧವನ್ನು ಉಳಿಸುತ್ತದೆ. ಹಾಗಾದ್ರೆ ಲವ್ ನಲ್ಲಿ ರೆಸ್ಪೆಕ್ಟ್ ಯಾಕೆ ಇಷ್ಟು ಮುಖ್ಯ ಅಂತ ನೋಡೋಣ ಗೈಸ್. ಸೊ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಗೈಸ್. ಬಹಳ ಜನ ರಿಲೇಶನ್ಶಿಪ್ ನಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅವರು ಪ್ರೀತಿ ಇದ್ರೆ ಸಾಕು ಅಂತ ಅಂದ್ಕೊಳ್ತಾರೆ. ಅವನು ನನ್ನನ್ನು ತುಂಬಾ ಪ್ರೀತಿಸ್ತಾನೆ ಅಥವಾ ಅವಳು ನನ್ನನ್ನು ತುಂಬಾ ಪ್ರೀತಿಸ್ತಾಳೆ ಅಂತ ಖುಷಿ ಪಡ್ತಾರೆ. ಆದ್ರೆ ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕು ಗೈಸ್, ಅವರು ನಿಮ್ಮನ್ನು ಗೌರವಿಸುತ್ತಾರಾ ಅಂತ ಹೇಳಿ. ಯಾಕಂದ್ರೆ ಪ್ರೀತಿ ಕೆಲವೊಮ್ಮೆ ಎಮೋಷನ್ಸ್ ನಿಂದ ಬರುತ್ತದೆ, ಆದ್ರೆ ರೆಸ್ಪೆಕ್ಟ್ ನಮ್ಮ ಕ್ಯಾರೆಕ್ಟರ್ ನಿಂದ ಬರುತ್ತದೆ. ಎಮೋಷನ್ಸ್ ಬದಲಾಗಬಹುದು, ಮೂಡ್ ಬದಲಾಗಬಹುದು, ಆದ್ರೆ ಗೌರವ ಇದ್ದರೆ ಆ ವ್ಯಕ್ತಿ ಕೋಪದಲ್ಲಿದ್ದರೂ ನಿಮ್ಮನ್ನು ಅವಮಾನ ಮಾಡೋದಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೇಳುತ್ತಾನೆ, ನಿಮ್ಮ ಗಡಿಗಳನ್ನು ಅಂದ್ರೆ ಬೌಂಡ್ರೀಸ್ಗಳನ್ನು ಗೌರವಿಸುತ್ತಾನೆ. ಇದೇ ಒಂದು ಹೆಲ್ತಿ ರಿಲೇಶನ್ಶಿಪ್ ಅಡಿಪಾಯ ಆಗಿರುತ್ತೆ ಗೈಸ್. ಇವತ್ತಿನ ಕಾಲದಲ್ಲಿ ಹಲವರು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾರೆ, ಆದ್ರೆ ಅದೇ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಬಹುದು, ನಿಮ್ಮ ಮಾತುಗಳು ಇಗ್ನೋರ್ ಮಾಡಬಹುದು, ಎಲ್ಲ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳಬಹುದು. ಇಂಥ ರಿಲೇಶನ್ಶಿಪ್ ನಲ್ಲಿ ಪ್ರೀತಿ ಇರಬಹುದು, ಆದ್ರೆ ಗೌರವ ಇರೋದಿಲ್ಲ ಗೈಸ್. ಗೌರವ ಇಲ್ಲದ ಜಾಗದಲ್ಲಿ ನಿಧಾನವಾಗಿ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಕಳೆದು ಹೋಗುತ್ತದೆ. ನಿಜವಾದ ರೆಸ್ಪೆಕ್ಟ್ ಅಂದ್ರೆ ದೊಡ್ಡ ದೊಡ್ಡ ಗಿಫ್ಟ್ ಕೊಡುವುದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕೋದು ಕೂಡ ಅಲ್ಲ. ನೀವು ಮಾತನಾಡುವಾಗ ಗಮನ ಕೊಡುವುದು, ನಿಮ್ಮ ಸಮಯಕ್ಕೆ ವ್ಯಾಲ್ಯೂ ಕೊಡುವುದು, ನಿಮ್ಮ ಫೀಲಿಂಗ್ಸ್ ಅನ್ನು ತಮಾಷೆ ಮಾಡದೆ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥದ್ದು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡುವುದು. ಇವೆಲ್ಲ ರೆಸ್ಪೆಕ್ಟ್ನ ನಿಜವಾದ ರೂಪಗಳಾಗಿರುತ್ತವೆ ಗೈಸ್. ಒಬ್ಬ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಗೌರವಿಸಿದರೆ ಅವರು ನಿಮ್ಮನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸುವುದಿಲ್ಲ, ನಿಮ್ಮನ್ನು ಬದಲಾಯಿಸಲು ಕೂಡ ಫೋರ್ಸ್ ಮಾಡೋದಿಲ್ಲ. ಬದಲಿಗೆ ನೀನು ಹೇಗಿದೆಯೋ ಹಾಗೆಯೇ ಮೌಲ್ಯವಂತ ಅನ್ನೋ ಫೀಲಿಂಗ್ ಕೊಡ್ತಾರೆ. ಇದರಿಂದ ರಿಲೇಶನ್ಶಿಪ್ನಲ್ಲಿ ಟ್ರಸ್ಟ್ ಬೆಳೆಯುತ್ತದೆ ಗೈಸ್. ಟ್ರಸ್ಟ್ ಇದ್ದರೆ ಇನ್ಸೆಕ್ಯೂರಿಟಿ ಕಡಿಮೆ ಆಗ್ತದೆ, ಇನ್ಸೆಕ್ಯೂರಿಟಿ ಕಡಿಮೆ ಆದರೆ ಅನ್ನೆಸೆಸರಿ ಫೈಟ್ ಕೂಡ ಕಡಿಮೆ ಆಗ್ತದೆ. ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ರೆಸ್ಪೆಕ್ಟ್ ಇಲ್ಲದ ಪ್ರೀತಿ ನಿಧಾನವಾಗಿ ಫಿಯರ್ ಆಗಿ ಬದಲಾಗಬಹುದು. ಒಬ್ಬರು ಯಾವಾಗಲೂ ಕೋಪದಲ್ಲಿ ಮಾತನಾಡುತ್ತಿದ್ದರೆ, ಅವಮಾನ ಮಾಡುತ್ತಿದ್ದರೆ, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡದೇ ಇದ್ದರೆ ನೀವು ಪ್ರೀತಿಯಿಂದ ಅಲ್ಲ ಭಯದಿಂದ ರಿಲೇಶನ್ಶಿಪ್ನಲ್ಲಿ ಉಳಿಯಬಹುದು. ಇದು ಹೆಲ್ದಿ ಲವ್ ಅಲ್ಲ. ಆದರೆ ರೆಸ್ಪೆಕ್ಟ್ ಇರುವ ರಿಲೇಶನ್ಶಿಪ್ ಬೇರೆ ರೀತಿ ಫೀಲ್ ಕೊಡುತ್ತದೆ ಗೈಸ್. ಅಲ್ಲಿ ನೀವು ನಿಮ್ಮಂತೆ ಇರಬಹುದು, ಫೇಕ್ ಆಗಿ ಆ್ಯಕ್ಟ್ ಮಾಡಬೇಕಾಗಿಲ್ಲ. ತಪ್ಪು ಮಾಡಿದರೂ ಕೂಡ ಮಾತನಾಡಬಹುದು, ಕನಸುಗಳನ್ನು ಶೇರ್ ಮಾಡ್ಕೊಳ್ಬಹುದು, ನಿಮ್ಮ ಯಶಸ್ಸು ಸೆಲೆಬ್ರೇಟ್ ಮಾಡಬಹುದು. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಇರೋದಿಲ್ಲ, ಅಲ್ಲಿ ಪಾರ್ಟ್ನರ್ಶಿಪ್ ಇರುತ್ತದೆ. ಗಮನಿಸಿ ಗಾಯಸ್, ನಿಜವಾದ ಪ್ರೀತಿ ನಿಮ್ಮನ್ನು ಚಿಕ್ಕವರನ್ನಾಗಿ ಫೀಲ್ ಮಾಡಿಸೋದಿಲ್ಲ, ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಿಮ್ಮ ಮಾತಿಗೆ ಬೆಲೆ ಕೊಡುತ್ತದೆ, ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಗೌರವಿಸುತ್ತದೆ. ಪ್ರೀತಿ ನೀನು ನನ್ನವನು ಅಂತ ಹೇಳಬಹುದು, ಆದರೆ ರೆಸ್ಪೆಕ್ಟ್ ನೀನು ನಿನ್ನದೇ ಮೌಲ್ಯ ಇರುವ ವ್ಯಕ್ತಿ ಅಂತ ತೋರಿಸುತ್ತದೆ. ಗೈಸ್, ಕೊನೆಯದಾಗಿ ಒಂದು ಮಾತು ನೆನಪಿಡಿ, ಪ್ರೀತಿ ನಿಮ್ಮನ್ನು ಹತ್ತಿರ ತರುತ್ತದೆ, ಆದರೆ ಗೌರವ ನಿಮ್ಮನ್ನು ಒಟ್ಟಿಗೆ ಇಡುತ್ತದೆ. ಈ ಎರಡರಲ್ಲಿ ಒಂದೇ ಇಲ್ಲದಿದ್ದರೂ ಕೂಡ ರಿಲೇಶನ್ಶಿಪ್ ಪೂರ್ಣವಾಗುವುದಿಲ್ಲ ಗೈಸ್. ಆದ್ದರಿಂದ ನಿಮ್ಮನ್ನು ಕೇವಲ ಪ್ರೀತಿಸುವ ವ್ಯಕ್ತಿಯನ್ನು ಮಾತ್ರ ಹುಡುಕಬೇಡಿ, ನಿಮ್ಮನ್ನು ಗೌರವಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಯಾಕಂತ ಹೇಳಿದ್ರೆ ಗೌರವ ಇರುವ ಜಾಗದಲ್ಲೇ ಪ್ರೀತಿ ಹೆಚ್ಚು ದಿನ ಬದುಕುತ್ತದೆ. ಗಾಯ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಿಲೇಶನ್ಶಿಪ್ನಲ್ಲಿ ಮೊದಲು ಬೇಕಾಗಿರುವುದು ಲವ್ವಾ ಅಥವಾ ರೆಸ್ಪೆಕ್ಟ್ನ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಸೊ ಗೈಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.